ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸಂಕ್ರಾಂತಿಗೆ ವಿಶೇಷವಾದಂಥ ಶೇಂಗಾ ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಹಾಗೆ ಈ ಒಂದು ಸಂಕ್ರಾಂತಿಗೆ ವಿಶೇಷವಾದಂಥ ಶೇಂಗಾ ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡೋಣ ಸ್ನೇಹಿತರೆ. ಮೊದಲಿಗೆ ನೋಡ್ರಿ, ಒಂದು ಬಟ್ಲಾಗಷ್ಟು ಒಂದು ಅರ್ಧ ಕೆ.ಜಿ ಆಗೋಷ್ಟು ಶೇಂಗಾ ಕಾಳು ತೊಗೊಂಡಿದ್ದೀನಿ. ಈ ರೀತಿ ತವಾದಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿಟ್ಟೆ ಈ ಒಂದು ಶೇಂಗಾ ಕಾಳನ್ನ ಹುರ್ಕೋಬೇಕು, ಹೊತ್ತಿಸ್ಬಾರ್ದು ಮತ್ತು ಹಸಿನೂ ಇರಬಾರ್ದು, ನೀಟಾಗಿ ಹುರಿಬೇಕಾಕತ್ರಿ. ಮೇಲಿಂದು ಮುಟ್ಟು ನೋಡಿದರೆ ಸಿಪ್ಪೆ ಅನ್ನೋದು ಉದುರಬೇಕು ರೀ. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿಟ್ಟೆ ನಿಧಾನವಾಗಿ ಒಂದು 10ರಿಂದ 12 ನಿಮಿಷ ನಿಧಾನವಾಗಿ ಹುರಿಬೇಕಾಕತ್ರಿ. ನೋಡಿರಿ, ಇವಾಗ ಮೊದಲೇದ್ದು ಹುರಿದು ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ ಅರ್ಧ ಎತ್ತಿಟ್ಟಿದ್ನೆಲ್ಲ ಅದನ್ನು ಇದೇ ರೀತಿ ಹುರಿಬೇಕಾಕತ್ರಿ. ಲೋ ಫ್ಲೇಮಲ್ಲೇ ಇಟ್ಟೆ ನಿಧಾನವಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಈ ಒಂದು ಕಡಲೆ ಬೀಜನ ಹುರಿಬೇಕ್ರಿ. ಇಲ್ಲಾಂದರೆ ಸೀದ್ ಬಿಡ್ತು ಅಂದ್ರೆ ಹೋಳಿಗೆ ಅನ್ನೋದು ಕಹಿನೂ ಬರುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿರಿ, ಈ ರೀತಿ ನಿಧಾನವಾಗಿ ಒಂದು 10ರಿಂದ 12 ನಿಮಿಷ ಟೈಮ್ ಕೊಟ್ಟು ನಿಧಾನವಾಗಿ ಹುರಿಬೇಕ್ರಿ. ನೋಡಿರಿ, ಇದನ್ನ ಆರೋದಕ್ಕೆ ಬಿಡೋಣ, ಅಷ್ಟರೊಳಗೆ ಹಿಟ್ಟು ನಾದ್ಕೊಂಡ್ಬಿಡೋಣ. ನೋಡಿರಿ, 1 ಕಪ್ ಕಡಲೆ ಬೀಜ ತೊಗೊಂಡಿದ್ನಲ್ಲ, 1 ಕಪ್ ಆಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ ಆಗಷ್ಟು ಚಿರೋಟಿ ರವೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ರವೆ ಹಾಕೋದ್ರಿಂದ ಹೋಳಿಗೆ ಅನ್ನೋದು ತುಂಬ ಚೆನ್ನಾಗಿ ಬರ್ತೈತ್ರಿ. ಹಾಗೆ ಗೋಧಿ ಹಿಟ್ಟನ್ನ ಅದಕ್ಕಿಂತ ಈ ರೀತಿ ರವೆ ಹಾಕಿ ನಾದ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವೆ ಹೋಳಿಗೆ ಅನ್ನೋದು. ನೋಡಿರಿ, ಹಿಟ್ಟು ಈ ಒಂದು ಹದದಲ್ಲಿ ಇರಬೇಕು, ಗಟ್ಟಿನೂ ಇರಬಾರ್ದು, ಜಾಸ್ತಿ ಸಾಫ್ಟಾಗಿ ಇರಬಾರ್ದು. ಈ ಹದದಲ್ಲಿ ಇದ್ದರೆ ಹಿಟ್ಟು ಹೋಳಿಗೆ ಅನ್ನೋದು ಕಟ್ ಆಗೋದಿಲ್ಲ ಮತ್ತು ಚೆನ್ನಾಗಿ ಬರ್ತಾವ್ರಿ. ಬರೀ ಹಿಟ್ಟು ನೆನೆಯಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಇವಾಗ ಎಳ್ಳು ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನ ಆರೈತಿ ಎಳ್ಳು ಒಂದು ಅರ್ಧ ಕಪ್ ಆಗಷ್ಟು ಎಳ್ಳು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ರೀ. ಎಳ್ಳು ಹಾಕೋದ್ರಿಂದ ಹೋಳಿಗೆ ಅನ್ನೋದು ತುಂಬ ಚೆನ್ನಾಗಿ ಬರ್ತೈತೆ ರೀ, ಮತ್ತು ಟೇಸ್ಟು ತುಂಬ ಚೆನ್ನಾಗಿರ್ತೈತಿ. ನೀವು ಎಳ್ಳು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರೀ, ಇದು ಆಪ್ಷನಲ್ಲು. ನೋಡಿರಿ, ಇವು ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಎಳ್ಳು ಸೇರಿಸ್ಕೊಂಡು ಇದನ್ನ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಬರನ್ರಿ. ನೋಡಿರಿ, ಈ ಒಂದು ಹದದಲ್ಲಿದ್ದರೆ ಸಾಕು ಪೌಡ್ರು. ಜಾಸ್ತಿ ಉದುರಾಗಿ ಇರಬಾರ್ದ್ರಿ, ಯಾಕಂದ್ರೆ ಹೋಳಿಗೆ ಮಾಡುವಾಗ ಕಟ್ಟಾಗ್ಬಿಡ್ತಾವೆ. ಈ ಒಂದು ಹದದಲ್ಲಿದ್ದರೆ ನಮ್ಗೆ ಪಾಕ ಮಾಡ್ಕೊಳೋದಕ್ಕೆ ಕರೆಕ್ಟ್ ಆಕತ್ರಿ. ಇವಾಗ ಹೂಣ್ಗಾಯಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೇನೆ ರೀ. ನಿಮಗೆ 2 ವಿಧದಲ್ಲಿ ಮಾಡ್ಬೋದು ರೀ. ನೀವು ಡೈರೆಕ್ಟಾಗೆ ಬೆಲ್ಲನ ಕಡಲೆ ಪೌಡ್ರ್ ಮಿಕ್ಸಿ ಹಾಕ್ಕೊಂಡು ಬಿಸಿನೀರು ಸೇರಿಸಿ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಗೆ ಆ ಥರ ಇಷ್ಟ ಇಲ್ಲ ಅಂತಂದರೆ ಈ ರೀತಿ ನಾನು ಹೇಳ್ಕೊಡೋ ಮೆಥಡಲ್ಲಿ ಮಾಡಿರಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವೆ ಹೋಳಿಗೆ ಅನ್ನೋದು. ನೋಡಿರಿ, ನಾನು 1 ಕಪ್ ಆಗಷ್ಟು ಕಡಲೆ ಬೀಜಕ್ಕೆ ಇವಾಗ 1 ಕಪ್ ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೆ ಅದೇ ಮೆಜರ್ಮೆಂಟಲ್ಲೇ ತೊಗೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಅರ್ಧ ಕಪ್ ಆಗಷ್ಟು ಬೆಲ್ಲ ಕರಗುವಷ್ಟು ನಾವು ನೀರು ಹಾಕ್ಕೊಂಡಿದ್ದೀನಿ ರೀ. ನೋಡಿರಿ, ಇವಾಗ ಇದು ಜಾಜಿಕಾಯಿ ರೀ. ಜಾಜಿಕಾಯಿ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ ರೀ ಹೋಳಿಗೆ ಅನ್ನೋದು. ಒಂದೆರಡು ಏಲಕ್ಕಿ ಕಾಯಿ ಮತ್ತು ಜಾಜಿಕಾಯಿನ ಜಜ್ಜಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ರೀ. ನೋಡಿರಿ, ಇದು ಬೆಲ್ಲ ಕರಗಲಿ. ಈ ರೀತಿ ಬೆಲ್ಲ ಕರಗಿಸಿ ಸೋಸಿ ಹಾಕೋದ್ರಿಂದ ಏನೇ ಕಲ್ಲು ಕಡ್ಡಿ ಏನೋ ಇದ್ರೂ ಹೊರಗೆ ಬರ್ತಾವ್ರಿ. ಈ ರೀತಿ ನಾನು ಬೆಲ್ಲನ ಸೋಸ್ಕೊಂಡಿದ್ದೀನಿ. ಮತ್ತು ಅದೇ ಪಾತ್ರೆಗೆ ಇದನ್ನ ಬೆಲ್ಲನ ಸರ್ವ್ ಮಾಡ್ಕೊತಾ ಇದ್ದೀನಿ ರೀ. ನೋಡಿರಿ, ಇವಾಗ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಸ್ವಲ್ಪ ಕುದಿ ಹತ್ತಬೇಕು. ಇದೇನು ಒಂದು ಎಳೆ ಪಾಕ ಆ ಥರ ಏನು ಬರೋದು ಬೇಡ್ರಿ, ಒಂದು ಸ್ವಲ್ಪ ಕುದಿ ಹತ್ತಬೇಕು. ಆವಾಗ ನಾವು ಕುಟ್ಟಿಟ್ಟಿರುವಂಥ ಜಾಜಿಕಾಯಿ ಮತ್ತು ಏಲಕ್ಕಿ ಕಾಯಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ತದನಂತರ ಇದಕ್ಕೆ ಮೊದಲೇ ಮಾಡಿಟ್ಟಿರುವಂಥ ಪೌಡ್ರನ್ನ, ಈ ಶೇಂಗಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ರೀ. ಇದನ್ನ ಲೋ ಫ್ಲೇಮಲ್ಲೇ ಇಟ್ಟೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ, ಇಲ್ಲಾಂದರೆ ಸೀದ್ ಬಿಡ್ತೈತಿ. ಇದು ನಿಮ್ಗೆ ಇವಾಗ ಅಳುಕಂತ ಅನಿಸ್ಬೋದು, ಸಾಫ್ಟಾಗಿ ಅನಿಸ್ಬೋದು, ಆದರೆ ಒಂದು 10-15 ನಿಮಿಷ ಬಿಟ್ಟರೆ ಗಟ್ಟಿ ಆಗ್ಬಿಡ್ತೈತಿ ರೀ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತೈತಿ ಹೂಣ್ಗೆ ಅನ್ನೋದು. ಈ ಒಂದು ಹದದಲ್ಲಿ ಮಾಡಿರಿ, ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ ಹೋಳಿಗೆ. ನೀವು ಹಾಗೆ ಬಿಸಿನೀರಲ್ಲಿ ಕಾಲಿಸೋದಕ್ಕಿಂತ ಈ ರೀತಿ ಮಾಡಿ ನೋಡಿರಿ. ನೀವು ತಿಂಗಳಾನುಗಂಟ್ಲೆ ಇಟ್ಟರು ಹೋಳಿಗೆ ಅನ್ನೋದು ಕೆಡಲ್ರಿ. ಒಂದು ಸ್ವಲ್ಪನೂ ಅಷ್ಟು ಮಸ್ತಾಗಿ ಬರ್ತಾವೆ, ಸ್ವಲ್ಪನೂ ಮೆತ್ತಗಾಗಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರ್ತಾವೆ. ನೋಡಿರಿ, ನೋಡಿರಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು ಇದನ್ನ ಹೂಣ್ಗಾನ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನನಗೆ ಇವಾಗ ಹಿಟ್ಟಿಗೆ ಮತ್ತು ಈ ಹೂಣ್ಗಕ್ಕೆ ಕರೆಕ್ಟ್ ಆಗೈತೆ ರೀ. ಬರ್ರಿ, ಇದನ್ನ ಒಂದು ಸ್ವಲ್ಪ ಕಲ್ಲಿಗೆ ಹಾಕ್ಕೊಂಡು ನಾದ್ಕೊತೇನೆ ರೀ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ನಾನು ಪಾಕ ಮಾಡಿ. ಅದಾದ ಬಳಿಕ ಚೆನ್ನಾಗಿ ಗಟ್ಟಿಯಾಗೈತಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳನ್ರಿ. ನೋಡಿರಿ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಉಳ್ಳೆಗಳು ಯಾವ ಸೈಜಲ್ಲಿ ಬೇಕು ಹೋಳಿಗೆಗೆ ಆ ರೀತಿ ಕಟ್ ಮಾಡ್ಕೋಬೇಕತ್ರಿ ಹಿಟ್ಟನ್ನ. ನೋಡಿರಿ, ನಾ ಒಂದು ಈ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಕಡಿಮೆನೇ ಇರಬೇಕು, ಹೂಣ್ಗ ಜಾಸ್ತಿ ಇರಬೇಕು ರೀ. ಆವಾಗ ಹೋಳಿಗೆ ಅನ್ನೋದು ಸುತ್ತಲೂ ಚೆನ್ನಾಗಿ ಸ್ಪ್ರೆಡ್ ಆಕತ್ರಿ, ಮತ್ತು ಹೋಳಿಗೆ ಅನ್ನೋದು ತುಂಬ ಚೆನ್ನಾಗಿ ಬರ್ತೈತಿ. ನೋಡಿರಿ, ಇವಾಗ ಈ ರೀತಿ ನಾನು ತುಂಬ್ಕೊತಾ ಇದ್ದೀನಿ, ಕೈಯಲ್ಲೇ ತುಂಬಿದ್ದೀನಿ. ನೀವು ಬೇಕಂದರೆ ಎಲೆ ಲಟ್ಟಿಸಿ ಅದರಲ್ಲಿ ಹೂಣ್ಗಾಯಿ ಇಟ್ಟು ತುಂಬೋದು.
ನೋಡಿರಿ ಇವಾಗ ಹೋಳಿಗೆ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ತಿಳುವಾನೂ ಇರಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು, ಮೀಡಿಯಮ್ ಇರಬೇಕು ರೀ ಶೇಂಗಾದ ಹೋಳಿಗೆ ಜಾಸ್ತಿ ತೆಳ್ಳವಿತ್ತಂದರೆ ಹಂಚಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಮತ್ತು ಒಳಗಿಂದು ಹೂಣ್ಗೆ ಅನ್ನೋದು ಬಿಟ್ಕೊಂತಂದ್ರೆ ಸೀದಾ ಕುಂತ್ಬಿಡ್ತಾವ್ರಿ ಹೋಳಿಗೆ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಹೋಳಿಗೆ ಅನ್ನೋದು ಇರಬೇಕು ರೀ ನಮ್ಗೆ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತವೆ. ತುಪ್ಪ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಇದನ್ನ ತಿನ್ಬೇಕಂತ ಅನಿಸ್ತೈತೆ ರೀ. ಖಂಡಿತ ನೀವು ಕೂಡ ಈ ಒಂದು ಸಂಕ್ರಾಂತಿಗೆ ತಪ್ಪದೇ ಈ ಒಂದು ಶೇಂಗಾ ಹೋಳಿಗೆ ರೆಸಿಪಿನ ಮನೆಯಲ್ಲಿ ಮಾಡಿಕೊಡ್ರಿ. ಅಷ್ಟು ಇಷ್ಟಪಡ್ತಾರೆ ಮತ್ತು ಕಡಿಮೆ ಸಮಯದಲ್ಲೇ ರುಚಿಯಾಗಿ ಆರೋಗ್ಯವಾಗಿ ನಾವೇ ಮಾಡ್ಕೋಬೋದು. ಈ ಒಂದು ಸಂಕ್ರಾಂತಿಗಂತೂ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದಂಥ ಹೋಳಿಗೆನ ಅಂತ ಹೇಳ್ಬೋದು ರೀ. ಯಾಕಂದರೆ ಈ ಸಂಕ್ರಾಂತಿಯಲ್ಲಿ ಮಾದಲಿ ಮತ್ತು ಶೇಂಗಾದ ಹೋಳಿಗೆ, ಥರದ ಪಲ್ಯ, ರೊಟ್ಟಿ, ಸುಮಾರು ಬಗೆಯ ರೆಸಿಪಿಗಳನ್ನು ಮಾಡ್ತಾರೆ ರೀ. ಮತ್ತು ಹೊಳೆ ದಂಡಿಗೆ ಹೋಗಿ ಪೂಜೆ ಮಾಡಿ ಗಂಗೋಗೆ ಊಟ ಮಾಡಿ ಬರ್ತಾರೆ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ಈ ಒಂದು ರೆಸಿಪಿ ಅಂತ. ಹಾಗಾಗಿ ನೀವು ಕೂಡ ಈ ಒಂದು ರೆಸಿಪಿನ ಖಂಡಿತ ಮನೆಯಲ್ಲಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡ್ತಿದ್ರಲ್ಲ, ನಾನು ಸ್ವಲ್ಪನೂ ಎಣ್ಣೆನೂ ಹಚ್ಚಿಲ್ಲ, ನಿಧಾನವಾಗಿ ಬೇಯಿಸ್ಬೇಕಾಗುತ್ತೆ ರೀ ಎರಡೂ ಕಡೆಯೂ. ಎಷ್ಟು ಮಸ್ತಾಗಿ ಬಂದ ನೋಡ್ರಿ ಹೋಳಿಗೆ ಅನ್ನೋದು. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದನ್ನ ತಿನ್ಬೇಕಂತ ಅನಿಸ್ತೈತಿ. ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತಾವೆ ಮತ್ತು ಆರೋಗ್ಯಕ್ಕೂ ಒಳ್ಳೇದ್ರಿ ಶೇಂಗಾದ ಹೋಳಿಗೆ. ಇದೇ ರೀತಿ ಎಲ್ಲ ಹೋಳಿಗೆಗಳನ್ನು ನಾನು ಲಟ್ಟಿಸಿ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡ್ರಲ್ಲ ಸ್ನೇಹಿತರೆ ಹೆಂಗೆ ಮಾಡ್ಬೋದು ಅಂತ. ಮತ್ತು ಯಾರೆಲ್ಲ ಹೊಸದಾಗಿ ಕಲಿಬೇಕಂತಿದ್ದೀರಾ ಈ ಒಂದು ಮೆಥಡಲ್ಲಿ ಮಾಡಿರಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬರ್ರಿ ಇವಾಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಸಂಕ್ರಾಂತಿಯ ಸ್ಪೆಷಲ್ ಆದಂಥ ಈ ಒಂದು ಶೇಂಗಾ ಹೋಳಿಗೆ ರೆಸಿಪಿನ ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿ. ಈ ಒಂದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಶೇರು ಮಾಡೋದು ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.